ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಒಂದು ಬ್ಯೂಟಿಫುಲ್ ವಾಟರ್ಫಾಲ್ಸ್. ಇದಕ್ಕೆ ಸೂರ್ಮನೆ ವಾಟರ್ಫಾಲ್ಸ್ ಅಂತ ಹೇಳ್ತಾರೆ. ಇದಿರೋದು ಕಳಸಾದಲ್ಲಿ. ಅಲ್ಲೇ ಅಕ್ಕಪಕ್ಕದಲ್ಲೇ 2 ವಾಟರ್ಫಾಲ್ಸ್ ಇದೆ. ಸೂರ್ಮನೆ ಅಂತ ಹೋದರೆ ನಿಮಗೆ 2 ವಾಟರ್ಫಾಲ್ಸ್ ಸಿಗುತ್ತೆ. ಅದರಲ್ಲಿ ಒಂದು ನಾನು ಇವತ್ತು ವಿಸಿಟ್ ಮಾಡ್ತಾ ಇದ್ದೀನಿ. ಮೈಸೂರಿಂದ ಸುಮಾರು 240 ಕಿಲೋಮೀಟ್ರ್ ಆಗ್ಬೋದು. ಬೆಂಗಳೂರಿಂದ ಆದರೆ ಒಂದು 310 ಕಿಲೋಮೀಟ್ರ್ ಆಗ್ಬೋದು. ನೀವು ಕಳಸಾಗೆ ಬಂದರೆ ಸುತ್ತಮುತ್ತ ತುಂಬಾ ಜಾಗ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಕಳಸೇಶ್ವರ ಟೆಂಪಲ್ ಇದೆ. ಅಲ್ಲೇ ಹಿಂಭಾಗದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಅಲ್ಲೇ ಒಂದು 10 to 12 ಕಿಲೋಮೀಟರ್ಸಲ್ಲಿ ಹೊರನಾಡಿಗೆ ಹೋಗ್ಬೋದು. ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೆ. ಹಾಗೆ ಆಫ್ ರೋಡಿಂಗ್ ಮಾಡ್ತೀನಿ ಅಂದರೆ ಕ್ಯಾತನ್ಮಕ್ಕಿ ಇದೆ. ಅದಂತೂ ಅಲ್ಟಿಮೇಟ್ ಜಾಗ. ರಾಣಿಜೇರಿ ಇದೆ. ಬಲರಾಯನ ದುರ್ಗ ವ್ಯೂ ಪಾಯಿಂಟ್ ಇದೆ. ತುಂಬಾ ಜಾಗ ಇದೆ. ನೀವು ಒಂದು 2 to 3 ಡೇಸ್ ಇಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವಿವಾಗ ಹೋಗ್ತಾ ಇರೋ ವಾಟರ್ಫಾಲ್ಸ್ ಕಳಸಾಯಿಂದ ಸುಮಾರು ಒಂದು 5 ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ನೀವು ಗೂಗಲ್ ಮ್ಯಾಪಲ್ಲಿ ಸೂರ್ಮನೆ ಫಾಲ್ಸ್ ಅಂತ ಹಾಕಿದ್ರೆ ಸಿಗುತ್ತೆ. ನಾನು ಹೋಗ್ತಾ ಇರೋದು ಇದು ತೋಟದ ಮನೆ ಒಳಗಡೆ ಇರೋಂಥ ಫಾಲ್ಸ್. ಅಲ್ಲಿ ತೋಟದ ಮನೆಗೆ ಹೋದರೆ ನಿಮ್ಗೆ ಅವರೇ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಫಾಲ್ಸ್ ಏನಿದೆ ಅದೊಂದು 500 ಮೀಟರ್ಸ್ ನಡಿಬೇಕಷ್ಟೇ ಆ ಪಾಯಿಂಟಿಂದ. ಸೊ ನಿಮ್ಗೆ ಅದೇನು ಯಾರೂ ಏನು ಕರ್ಕೊಂಡು ಹೋಗೋಂಥ ನೀಡೇನಿಲ್ಲ, ಡೈರೆಕ್ಟಾಗಿ ನೀವೇ ಹೋಗ್ಬೋದು. ತೋಟದ ಮನೆ ಒಳಗಡೆಯಿಂದ ಒಂದು 20 ನಿಮಿಷ ವಾಕ್ ಮಾಡಿದರೆ ಫಾಲ್ಸ್ ರೀಚ್ ಆಗ್ಬೋದು. ಮಾನ್ಸೂನಲ್ಲಿ ಬರೋದು ಕಷ್ಟ ಇರುತ್ತೆ. ವಿಂಟರ್ ಇಲ್ಲ ಜಾನ್ವರೆಗೂ ಬಂದರೆ ನಿಮಗೆ ನೀರು ಕೂಡ ಕಮ್ಮಿ ಇರುತ್ತೆ. ಹಾಗೆ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ. ನೀವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಬನ್ನಿ ಆಗಿದ್ರೆ ನೋಡ್ಕೊಂಬರೋಣ ಹೇಗಿದೆ ಈ ಫಾಲ್ಸ್ ಅಂತ. ಸರ್ ಫಾಲ್ಸ್ ಯಾವ ಕಡೆ? ಫಾಲ್ಸು ಹಿಂಗೆ ಹೋಗ್ಬೇಕಾ? ಹಾಂ ಹೌದಾ, ನೋಡ್ತೇನೆ.
ಒಬ್ರೊಬ್ರು ಎಷ್ಟೇಟ ಇದು ನಿಮ್ಮದೇ ತೋಟನಾ? ಜನ ಇದ್ದಾರಾ ಫಾಲ್ಸ್ ಹತ್ರ? ಜನ ಇದ್ದಾರಾ? ಜನ ಯಾರಿಲ್ಲ. ಅವರೇ ಕರ್ಕೊಂಡು ಹೋಗ್ತಾ ಅಂತ ಬನ್ನಿ. ಇಲ್ಲೇ ಗೇಟ್ ಇದೆಯಂತೆ ಒಳಗಡೆ, ಅವ್ರ ಎಸ್ಟೇಟ್ ಅಂತೆ ಅದು. ಇದು ಅವ್ರದ್ದೇ ಅಂತೆ ತೋಟ, ಯಾರಿಲ್ವಂತೆ. ಹಾಂ ಹ್ಞೂ ಹ್ಞೂ ಹಾಂ ಅದೇ ನೀರಲ್ಲಿ ಬರೋದಾ? ಹಾಂ ಹಾಂ ಓ, ಎಷ್ಟು ದೂರ ಇದೆ ಇದು? ಹಾಂ ಓ ರೋಡಾ? ಇದಕ್ಕೆಲ್ಲಿದೆ ದಾರಿ ಮತ್ತೆ? ಹ್ಞೂ ಓಹೋ, ಇಲ್ಲೆಲ್ಲ ಮಳೆ ಜೋರು ಹೆಂಗೆ ಬರುತ್ತೆ? ಜೂಂಬಾ ಜೋರಾ? ಹಾಂ ಇಲ್ಲೆಲ್ಲ ಇದು ಕುಸ್ತ ಆಗಲ್ವಾ? ಹ್ಞೂ ಈ ಬಂಡೆ ಎಲ್ಲ ಉಂಟಲ್ಲ, ಹಾಂ ಇದು ಫುಲ್ ಏನು ಕಾಣ್ತಲ್ಲ, ಇಷ್ಟ ಹೋಗ್ತಾ ಇರ್ತದೆ. ಓ, ಇಲ್ಲೆಲ್ಲ ಮಳೆಗಾಲದಲ್ಲಿ ಈ ಕಡೆ ಹಂಗಾರೆ ಬರೋಕ್ಕಾಗಲ್ಲ. ಮಳೆಗಾಲ ಆ ಕಡೆ ಬಂದಾರಿ ಹಾಂ ಮೇಲ್ಗಡೆಯಿಂದ ಅಲ್ಲಿ ರೋಡ್ ಉಂಟು, ಹಂಗೆ ಬರ್ಬೋದು. ಅಲ್ಲ ಇಲ್ಲಿ ಬರ್ಬೋದು, ಇಲ್ಲಿ ತನಕ. ಹಾಂ ಇಲ್ಲಿ ಹೊಳೆಯಲ್ಲಿ ಹೋಗಿ ಸ್ವಲ್ಪ ಕಷ್ಟ. ಹ್ಞೂ
ನೋಡಿ ಇಲ್ಲೊಂದು ರೋಡ್, ಇಲ್ಲಿ ಹೋಯ್ತು ನಾನು. ಇದು ರೋಡಾ ಇದು? ಇದು ರೋಡೇ, ಇದು ರೋಡ್, ಇದು ರೋಡ್. ಏನು ಹೋಗುತ್ತೆ ಇಲ್ಲಿ ಗಾಡಿ? ಗಾಡಿ ಇದೊಂದು 12 13 ವರ್ಷ ಆಯಿತು. ಹಾಂ. ಇದು ಟಿಂಬರ್ ಸಿಗೈತೆ. ಹಾಂ. ಇದೆಲ್ಲ ಫೋನ್ ಆಗಲ್ಲ. ಈಗ ಲಾರಿ ಇದೆಲ್ಲ ಹೋಗ್ತಿದ್ದು ಮೇಲೆ. ಹಾಂ. ಇದು ಹೊಳೆ ಎಲ್ಲ ಮಣ್ಣು ಹಾಕಿತ್ತು. ಹಾಂ. ಕ್ಲೀನ್ ಮಾಡಿದೆ. ಇದೆಲ್ಲ ಪಾಣಿ. ಹಾಂ ಹಾಂ. ಇದೆಲ್ಲ ಭಾರಿ ಚೆನ್ನಾಗಿ ಮಾಡಿದ್ದು. ಹಾಂ. ಲಾರಿ ಬಂದ ಮಣ್ಣು ಹಾಕ್ಬಿಟ್ಟು ಮಣ್ಣೆಲ್ಲ ಕೀಚಿ ಇದಕ್ಕೆಲ್ಲ ಹಾಕಿ ಅಲ್ಲಿ ಹೋಗ್ತಿದ್ದೆ ಟಿಂಬರ್ ಲಾರಿ. ಓ. ನೀರು ಬಂದು ಎಲ್ಲ ಕೊಚ್ಚಿದಾಗ. ಹಾಂ ಹಾಂ ಹಾಂ. ನಾವು ಬಂದಾಗ ಅಲ್ಲಿ ಬಂದೇ ಕರ್ಕೊಂಡ್ಬರ್ತೀವಿ. ಹಾಂ. ಅಲ್ಲಿ ಬಂದು ಬರ್ತಾ ಇರ್ತಾರೆ, ಹಾಂ ಹಾಂ ಹಾಂ. ಬೇಗ ಕರ್ಕೊಂಡ್ಬರ್ತಾ ಇರ್ತೀವಿ. ಓ ಸರಿ. ಅಲ್ಲಿ ಹಾಕ್ತಾರೆ ಸ್ವಲ್ಪ ಹೊತ್ತು ಇನ್ನೊಂದು ಹಾಂ. ಹಾಕ್ತಾರೆ. ಓ ಸಖತ್ತಾಗಿದೆ. ಇಲ್ಲ ನೀವು ಒಂದು ಬಿಟ್ಬಿಟ್ಟು ಒಂದು ಬಿಟ್ಟು ನೋಡಿ ಅಲ್ಲಿ ಆ ಮಣ್ಣು ಅಲ್ಲಿ ಹೋಗ್ಬೇಕು. ಹಾಂ. ಸ್ನಾನ ಮಾಡೋಕ್ಕೆಲ್ಲ ಭಾಳ ಚೆನ್ನಾಗಿ ಉಂಟು ಅಲ್ಲಿ. ಹಾಂ ಹಾಂ. ಮತ್ತು ಅಲ್ಲಿ ಇಲ್ಲೂ ಮಾಡ್ಬೋದು. ಮಳೆಗಾಲದಲ್ಲಿ ಬಂದು ಯಾವುದೂ ಕಾಣ್ತಾನೆ ಇಲ್ಲಿ. ಹಾಂ ಹಾಂ. ಅಲ್ಲೆಲ್ಲ ಪಾಚಿ ಇಲ್ವಾ? ಅಲ್ಲಿ ಅಲ್ಲಿ ಮೇಲೆಲ್ಲ? ಇಲ್ಲ ರೀ, ಇಲ್ಲ ಅಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಮಳೆಗಾಲದಲ್ಲಿ ಮಾತ್ರ ಅಲ್ಲ ಪಾಚಿ ಕಣ್ಣು ಬಂತು ಭಾಳ ಜಾಗ್ರತೆ ಹೋಗ್ಬೇಕು. ಹಾಂ. ಹಾಂ ಬರ್ಬೇಕು. ಮತ್ತು ಅಲ್ಲಿ ಕೂತು ಸ್ನಾನ ಮಾಡೋಕ್ಕೆಲ್ಲ ಭಾಳ ಚೆನ್ನಾಗಿ ಉಂಟು. ಫೋಟೋ ಗೀಟ ಹೊಡೆಯೋಕ್ಕಲ್ಲ ಹಾಂ ಹಾಂ. ಹೋಗ್ಬೋದು. ಅಲ್ಲಿ ಅಲ್ಲಿ ಎಲ್ಲ ಹೋಗ್ಬೋದು. ನಾಳೆ ಮನೆ ಉಂಟು, ಅದೊಂದು ತೋಟ ಉಂಟು. ಹೌದಾ? ನೋಡ್ಬೋದು. ಕಾಫಿ ಅದಕ್ಕೆ ಮೇಲೆ ನಮಗೆ ತಮ್ಮ ಇದ್ದಾನೆ. ಓ ಒಟ್ಟಿಗೆ 5 ಜನ. ಚೆನ್ನಾಗಿ ಇಟ್ಕೊಂಡಿದ್ದಾರೆ ಬಿಡಿ ತೋಟನ. ಜನವಸತಿಕಾರನ ಭಾರಿ ಕಷ್ಟ. 400 ರೂಪಾಯಿ 200 ರೂಪಾಯಿ 1,50,000 ರೂಪಾಯಿ ಅಡಿಕೆ ತೆಗೆದು ಸಂಬಳ ಏನು ಕೊಡ್ತೀರಿ? ನಾವು ನೋಡಿ ಬೆಳಗ್ಗಿಂದ ನಾವು ಓದಾಡ್ತೀವಿ, ಏನು ಓದಾಡಿದ್ರು ನಮ್ಮ ಕೈಲಿ ಆಗಲ್ಲ. ನೋಡಿ ಹಿಂಗೆ ಬರ್ಬೇಕು ನಾವು. ಇಲ್ಲಿ ನೀವು ಫೋಟೋ ಹೊಡೆಯೋಕ್ಕೆ ಸ್ನಾನ ಮಾಡೋಕ್ಕೆ ಚೆನ್ನಾಗಿ ಉಂಟು. ಮತ್ತು ನೀವು ಮೇಲ್ಗಡೆ ಹೋಗ್ಬೇಕಾದ್ರೆ ಜಾಗ್ರತೆ ಬರ್ಬೇಕು. ಮತ್ತು ಯಾಕಂತ ಜಾರಿ ಬಿಟ್ಟು ಬಂತ ಅಲ್ಲಿ ಹಂಗೆ ಬರ್ಬೋದು. ಮತ್ತು ಇಲ್ಲಿ ನಿಂತ್ಕೊಂಡು ಹಾಕೋಕ್ಕಾಗ್ತದೆ. ಇಲ್ಲ ಅಲ್ಲ ಈ ಕಡೆ ಮೇಲಿಲ್ವಾ? ಹಿಂಗೆ ಹಂಗೆ ಹಾಗೆ ಬರ್ಬೋದು. ಹಾಗೆ ಬರ್ತೀರಾ? ಹತ್ಬೋದ ಅದು? ಇಲ್ಲಿ ನಿಂತ್ರೆ ಆಗಲ್ಲ, ಗಾಡಿ ಕಷ್ಟ. ಇಲ್ಲಿ ಆಗಲ್ಲ, ಇಲ್ಲಿ ಜಾರತ್ತೆ. ಅಲ್ಲೇ ಹಾಂ. ಹಾಂ ಇಲ್ಲ ಇಲ್ಲ ಏನು ಹಿಂಗೆ ಎದುರಿಸ್ತಾರಲ್ಲಪ್ಪ? ಯಾಕಪ್ಪ ಈ ಕಿಚ್ಚಿ ಸಮಾನ ಇರ್ತಲ್ಲ. ಹಾಂ ಹಾಂ. ಅದು ಕೈನಲ್ಲಿ ಕೈ ಹಾಕೋದು ಕೈಗೆ ಬರಲ್ಲ. ನಾವು ಯಾರು ಹಾಕೋಲ್ಲ. ಯಾಕಪ್ಪ ದೇವಸ್ಥಾನ ಹೋಗಿ
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಈ ವಾಟರ್ಫಾಲ್ಸ್ ನೇಚರ್ ಮಧ್ಯೆ ಇರೋದು. ವಿಸಿಟ್ ಮಾಡಬೇಕು ಅಂದರೆ ಕಳ್ಸಾಗೆ ಬನ್ನಿ, ನೀವು ಕೂಡ ವಿಸಿಟ್ ಮಾಡ್ಬೋದು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾನೆ ಇರಿ. ಹೀಗೆ ಒಳ್ಳೆ ಜಾಗನ ತೋರಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.